ಇನ್ನೇನಕ್ಕೂ ಬೇಡ ಬೇಬಿ, ಇದಕ್ಕೋಸ್ಕರ ಮತ್ತೆ ಬರೋ ಅವಶ್ಯಕತೆ ಇಲ್ಲ. ಯಾ ಮಾರಿ ಮುದುಕಿ ಏನಾದ್ರೂ ಗಲಾಟೆ ಅದು ಇದು ಅಂತ ಅಂದ್ರೆ ಮುದುಕಿ ಬೈನ ಮುಚ್ಚಿಸ್ಬಿಡ್ತು. ಅಂದ್ರೆ ಏನ್ ಮಾಡ್ತೀರಾ ಜೈ? ಅಜ್ಜಿನ ಸಾಯಿಸ್ತೀರಾ? ಹೋಗು ಬೇಬಿ, ಎಕ್ಸ್ಪೈರಿ ಡೇಟಿಗೆ ಹತ್ರ ಇರೋ ಪ್ರಾಡಕ್ಟ್ ಇದು. ಇದನ್ನ ಸಾಯಿಸ್ಬಿಟ್ಟು ನಾನು ಯಾಕೆ ಕರ್ಮ ಕಟ್ಕೊಳ್ಳಿ ಅಂತ ಕೆಲಸ ಎಲ್ಲ ನಾನು ಮಾಡಲ್ಲ. ನಾನು ತುಂಬಾ ಡೀಸೆಂಟ್, ಒಳ್ಳೆ ಹುಡುಗ. ವಿಧಿ ಇಲ್ಲ, ಸಾಯಿಸ್ಲೇಬೇಕು ಅನಿವಾರ್ಯ ಬಂತು ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಮುದುಕಿ ಪ್ರಾಣ ನನ್ನ ಕೈಯಲ್ಲಿ, ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಬೇಬಿ, ಯಾರಾದ್ರೂ ಬರೋಕ್ ಮುಂಚೆ ನಾವು ರೈಟ್ ಹೇಳೋಣ. ಬಾಯ್ ಮುದುಕಿ, ಗುಡ್ ನೈಟ್. ನಾಳೆಯಿಂದ ನನ್ನ ಲೈಫೇ ಚೇಂಜ್. ಪಾಪ ಮುದುಕಿ ಇಷ್ಟ ವೇಟ್ ಮಾಡೋಣ. ತಗೋ, ಅಲ್ಲಿ ನೋಡಿ. ಮಲ್ಕೋ ಮುದುಕಿ. ಲಾಲಿ 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 ಲಾಲಿ, ಮುದುಕಿಗೆ ಲಾಲಿ ಲಾಲಿ ಲಾಲಿ. ಅಲ್ಲ, ಅಜ್ಜನ ಕರ್ಕೊಂಬರ್ತೀನಿ ಅಂತ ಆನಂದಪ್ಪ ಕೇಳಿದ್ದೀನಿ. ಈ ಅಜ್ಜನ ಹೆಂಗಪ್ಪ ಒಪ್ಸೋದು? ಹಾಂ, ಯಾವ ರಾಶಿ ಮೇಲಿದ್ದಾರೋ? ಅಲ್ಲ, ನಾನು ನೋಡಿದ ತಕ್ಷಣ ಕೋಲ್ ಎತ್ಕೊಂಡು ಏಯ್ ದಂಡಪಿಂಡ ಅಂತಾರೆ. ಏನು ಮಾಡೋದೀಗ? ಹೆಂಗಾದ್ರೂ ಮಾಡಿ ಕನ್ವಿನ್ಸ್ ಮಾಡೋಣ. ಆನಂದಪ್ಪ ಮನೆ ಕರ್ಕೊಂಡು ಹೋಗಲೇಬೇಕು. ಅಮ್ಮಮ್ಮ, 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 ಅಮ್ಮಮ್ಮ. ಉಸಿರಾಡ್ತಿದ್ದಾರೆ, ಗಾಢ ನಿದ್ರೆಯಲ್ಲಿದ್ದಾರೆ ಅನ್ಸುತ್ತೆ. ಪಾಪ ಮಲ್ಕೊಳ್ಳಿ. ನಿದ್ದೆಯಲ್ಲಿದ್ದವ್ರನ್ನ ಎಬ್ಬಿಸ್ಬಾರ್ದಂತೆ, ಅದಕ್ಕೆ ನರಕದಲ್ಲಿ ಸಪರೇಟ್ ಆದ ಶಿಕ್ಷೆ ಇದೆ ಅಂತೆ. ಪಾಪ ನಾವು ಯಾಕೆ ಸುಮ್ಮನೆ ಶಿಕ್ಷೆ ಅನ್ಭವಿಸೋದು? ಅಮ್ಮಮ್ಮ, ಚೆನ್ನಾಗಿ ನಿದ್ದೆ ಮಾಡಿ. ಅರ್ಧ ನಿದ್ದೆಯಿಂದ ಇದ್ರೆ 3 ಸರಿ ಇಲ್ಲಂತೆ. ಬೆಳಿಗ್ಗೆ ಮಾತಾಡೋಣ. ಓಕೆ, ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಮಲ್ಕೊಳ್ಳಿ ಅಮ್ಮ. ಐದು ವರ್ಷ ಎಲ್ಲೋ ಇದ್ದೆ, ವಿಶ್ ಮಾಡೋಕ್ಕಾಗಿಲ್ಲ. ಈಗ ಎದುರುಗಡೆ ಇದ್ದೀನಿ, ಆದ್ರೂ ನನ್ನ ಬರ್ತಡೇ ವಿಶ್ ಮಾಡ್ಲಿಲ್ವಲ್ಲ ಅಂತ ಟೀಚರ್ ಅಮ್ಮ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಬಿಕ್ಕಟ್ಟು ಶುರು ಆಗುತ್ತೆ. ನಿಮ್ಮಿಬ್ಬರ ಮಧ್ಯೆ ಇನ್ನಷ್ಟು ಬಿರುಕು ಉಂಟಾಗ್ಬಿಡುತ್ತಪ್ಪ. ಏನೋ ಅದು ವಿವಾದ, ಬಿಕ್ಕಟ್ಟು, ಬಿರುಕು, ಇಷ್ಟಿಷ್ಟು ದೊಡ್ಡ ದೊಡ್ಡ ಪದಗಳನ್ನೇ ಬಳಸ್ತೀಯಲ್ಲ ನೀನು. ಹೊತ್ತಿಗೆ ರೆಡ್ ಇಂಕಲ್ ಇಂಟು ಹಾಕ್ಬಿಡ್ತಾನೆ. ಪ್ರೀತಿ ಪರೀಕ್ಷೆ ನೀನು ಫೇಲ್ ಆಗ್ಬಿಡ್ತೀಯ ಗೆಳೆಯ. ಇದೊಂಥರ ಡಬಲ್ ಎಜ್ಡ್ ಸ್ವಾರ್ಡ್ ಆದಂಗೆ ಆಗ್ಬಿಟ್ಟಿದ್ಯಲ್ಲೋ ನನಗೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೇಳಿದ್ರು ತಪ್ಪು, ಹೇಳ್ದೇ ಇದ್ರು ತಪ್ಪು. ಈಗ ನಾನು ಅವ್ರಿಗೆ ವಿಶ್ ಮಾಡಕ್ಕೆ ಹೋಗಿ ಅಂತ ಮಾತಾಡ್ಸಿದ್ರೆ ಅದು ಒಂದೋಗಿ ಇನ್ನೊಂದಾಗಿ ಎಲ್ಲ ಗಬ್ಬೆದೋಗುತ್ತೆ ಕಣೋ. ಆಮೇಲೆ ಮತ್ತೆ ಮನೆಗೇನೆ ಬಿಟ್ಟು ಹೋಗ್ಬಿಟ್ರೆ ಏನು ಮಾಡೋದು? ಏನು ಬೇಡ, ಸುಮ್ಮನೆ ಇದ್ಬಿಡಪ್ಪ. ನಾನು ಅವ್ರ ಬರ್ಡೇನ ಮರ್ತೋಗಿದ್ದೀನಿ ಅಂತ ಅವ್ರು ಅನ್ಕೊಂಡ್ರು ಪರವಾಗಿಲ್ಲ, ನಾನು ಸುಮ್ಮನೆ ಇದ್ಬಿಡ್ತೀನಿ. ಫೋನ್ ಇಡ, ನಾನು ಆಮೇಲೆ ಮಾಡ್ತೀನಿ. ಹಲೋ, ಕೊಟ್ಟೆ ಮಾಡ್ಬಿಟ್ನಲ್ಲಮ್ಮ. ಬಲ ಆತ್ರ ನಿಮ್ಮ ಕುಲಪುತ್ರನಿಗೆ. ಇದೊಳ್ಳೆ ಆಯ್ತಲ್ಲ, ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಏನೋ. ಅಮ್ಮ, ಎಲ್ಲಾನು ಆದಷ್ಟು ಬೇಗ ಸರಿ ಹೋಗುತ್ತೆ, ನೀವೇನು ಚಿಂತೆ ಮಾಡಬೇಡಿ. ಪಪ್ಪ, ಎಲ್ಲೋಗಿದ್ದೆ ನೀನು? ಸ್ಕೂಲ್ಗೆ ಹೋಗ್ಬೇಕಲ್ಲ, ಲೇಟ್ ಆಗ್ತಿಲ್ವಾ? ಪಪ್ಪ, ಅದು ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಏನು? ಪಪ್ಪ, ಗ್ರೀಟಿಂಗ್ ಕಾರ್ಡ್ ಕೊಡಿಸ್ತೀರಾ? ಗ್ರೀಟಿಂಗ್ ಕಾರ್ಡ್ ಯಾಕೆ? ಪಪ್ಪ, ಅದಿವತ್ತು ಮ್ಯಾಮ್ದು ಬರ್ತಡೇ, ವಿಶ್ ಮಾಡ್ಬೇಕಲ್ಲ, ಅದಕ್ಕೆ. ಓ, ಅದಕ್ಕಾ? ಸರಿ, ಕೊಡಿಸ್ತೀನಿ ಬಿಡು. ಸ್ಕೂಲಿಂದ ಬರ್ತಾ ಗ್ರೀಟಿಂಗ್ ಕಾರ್ಡ್ ಕೊಡಿಸ್ತೀನಿ, ಓಕೆನಾ? ಸರಿ ಪಪ್ಪ, ಥ್ಯಾಂಕ್ ಯು. ಸರಿ, ನೋಡಿ, ಲೇಟ್ ಆಗುತ್ತೆ ನೋಡಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲಾದ್ರೂ ಹೊಡ್ತೀನಿ ಅಂತ ಹತ್ರ ಹೇಳಿದ್ರಾ? ಸರ್, ರಾತ್ರಿ ಏನು ಹೇಳಲಿಲ್ಲ. ಬೆಳಗ್ಗೆನೇ ಎದ್ದು ಎಲ್ಲೋ ಹೊರಟ್ರು. ಹೇಳಿದ್ದಕ್ಕೆ ಏನು ಹೇಳಲಿಲ್ಲ. ಮನೆಯವ್ರಿಗೆ ಹೇಳ್ಬಿಡು ಅಂತ ಹೇಳಿದ್ರು ಸರ್. ಸರಿ, ಹೊರಡು. ಗೊತ್ತಾಯ್ತಾ? ಈಗಲಾದ್ರು ಕರೆಕ್ಟಾಗಿ ವಿಚಾರಿಸ್ಬೇಕು ಮಾಮ್, ಸುಮ್ಮನೆ ಟೆನ್ಷನ್ ತಗೊಳ್ಳೋದಲ್ಲ. ಸೊ ಆಲ್ ಕ್ಲಿಯರ್, ಸುಮ್ಮನೆ ಟೆನ್ಷನ್ ತಗೊಂಬೇಡಿ. ಅವರೇ ಕಾಲ್ ಮಾಡ್ತಾರೆ, ಹೋಗಿ ಕೆಲಸ ಇರೋ ನೋಡ್ಕೊಳ್ಳಿ. ಬೇಬಿ ಬಾ.
ಗುಡ್ ಮಾರ್ನಿಂಗ್. ಮನೆ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಅಕ್ಕರೆ ನಂಗೆ ಬರೀ ಅಕ್ಕ ಮಾತ್ರ ಅಲ್ಲ, ನನಗೆ ಎರಡನೇ ತಾಯಿ ಇದ್ದಂಗೆ. ಮೊದಲೆಲ್ಲ ಬರೀ ದೇಹ ಮಾತ್ರ ಬೆಳೆದಿತ್ತು, ಬುದ್ಧಿ ಬೆಳೆದಿರ್ಲಿಲ್ಲ. ಆದರೆ ಏನಾದರೂ ಒಂಚೂರು ಬೆಟರ್ ಆಗಿದೆ ಅಂದರೆ ಅದಕ್ಕೆಲ್ಲ ಕಾರಣ ನೀವೇನೆ, ಎಲ್ಲ ನಿಮ್ಮ ಕೃಪೆ. ಸೊ ನಾನು ನಿಮಗೇನೆ ಥ್ಯಾಂಕ್ಸ್ ಹೇಳಬೇಕು, ತುಂಬ ದೊಡ್ಡ ಥ್ಯಾಂಕ್ಸ್. ಸೊ ನೀವು 100 ಕಾಲ ಖುಷಿ ಖುಷಿಯಾಗಿ ನನಗೆ ಬೈಕೊಂಡು ಉಪದೇಶ ಮಾಡಿಕೊಂಡು ಚೆನ್ನಾಗಿರ್ಬೇಕು. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಬಟ್ ನೀನು ವಿಶ್ ಮಾಡಿದ್ಯಾ ಕಮೆಂಟ್ ಮಾಡಿದ್ಯಾ ಅರ್ಥ ಆಗಿಲ್ಲ. ಅವ ನಾನು ವಿಷಯ ಮಾಡಿದ್ದು, ಅಕಸ್ಮಾತ್ ನನಗೆ ಕಮೆಂಟ್ ಅಂತ ಅನಿಸ್ತು ಅಂದರೆ ಅದ್ರ ಹಿಂದೆ ಇರೋದು ನನ್ನ ಪ್ರೀತಿ ವಿಶ್ವಾಸ ಮಾತ್ರ. ಸೊ ನಾನು ನಿನ್ನನ್ನು ಬೈಯೋದು ಉಪದೇಶ ಮಾಡೋದು ಕೂಡ ಪ್ರೀತಿ ವಿಶ್ವಾಸಕ್ಕೆ. ಅದು ಗೊತ್ತು. ಯಾಕೆ ಇಷ್ಟು ಲೇಟ್ ಆಗೈತೆ? ಅದು ನಿನ್ನೆ ನೋಟ್ಸ್ ಕಂಪ್ಲೀಟ್ ಮಾಡಬೇಕಾದ್ರೆ 3 ಗಂಟೆ ಆಗಿತ್ತು, ಅದಕ್ಕೆ ಲೇಟ್. ನನಗೆ ಎಷ್ಟು ಸಲ ಹೇಳಿದ್ದೀನಿ ರಾತ್ರಿ ನಿದ್ದೆಗೆಟ್ಟು ಓದ್ಬೇಡ ಅಂತ, ಬೆಳಿಗ್ಗೆ ಬೇಗ ಎದ್ದು ಓದ್ಕೋ. ಇನ್ಮೇಲೆ ಹಾಗೆ ಮಾಡ್ತೀನಿ. ಅವನೆಲ್ಲಿ? ಅವನು ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದಾನೆ. ಇವತ್ತು ನನ್ನ ಬರ್ತ್ಡೇ ಅಂತ ಅವನು ಗೊತ್ತೋ ಗೊತ್ತಿಲ್ಲೋ ಇಲ್ಲಿವರೆಗೂ ವಿಷಯ ಮಾಡಿಲ್ಲ. ಬೇರೆಯವ್ರ ಬರ್ತ್ಡೇಗೆ ಈ ಕೇಕ್ ಬೇಕು ಆ ಕೇಕ್ ಬೇಕು ಅಂತ ಮುಂಚೆನೇ ಆರ್ಡರ್ ಮಾಡೋನು. ಅಕ್ಕರೆ ಅವ್ನು ನಿಮ್ಮ ಬರ್ಡೇ ಮರೆಯೋದಕ್ಕಾಗತ್ತಾ? ನಿಮ್ಮ ಬರ್ಡೇ ಅಂದರೆ 3-4 ತಿಂಗಳ ಹಿಂದೆನೆ ಮಮ್ಮಿ ಬರ್ತ್ಡೇ ಅಂತ ಎಕ್ಸೈಟ್ಮೆಂಟಲ್ಲಿ ಇರ್ತಾನೆ. ಅವ್ನು ನಿಮ್ಮ ಬರ್ಡೇ ನೋಡೋದಕ್ಕೆ ಚಾನ್ಸೇ ಇಲ್ಲ. ಇವಾಗ ನೋಡಿ ಬಂದು ಹೇಗೆ ಸರ್ಪ್ರೈಸ್ ಆಗಿ ವಿಶ್ ಮಾಡ್ತಾನೆ ಅಂತ. ಮಮ್ಮಿ ಮಮ್ಮಿ ಬನ್ನಿ, ಸ್ಕೂಲಿಗೆ ಟೈಮ್ ಆಯ್ತು, ಹೋಗೋಣ. ಹೊರಡೋಣ. ಇವತ್ತು ನಿಮ್ಮ ಮಮ್ಮಿದು. ಚಿಕ್ಕಿ ನೀನ್ ಸುಮ್ಮಿರು, ಹೋಗಿ ಓದ್ಕೋ.